ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಸಾಗಿದೆ ಕಲ್ಯಾಣ ಕರ್ನಾಟಕ ಬಸ್. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆನಾ ಅನ್ನುವಂತಹ ಪ್ರಶ್ನೆಗಳು ಸಿಗುತ್ತಾ ಇಲ್ಲಿ ಮೂಡ್ತಾ ಇದೆ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಕಲ್ಯಾಣ ಕರ್ನಾಟಕದ ಬಸ್ ಮುಂದೆ ಸಾಗಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಸಿನ ದುಸ್ಥಿತಿ ಯಾವ ಥರ ಇದೆ ನೋಡಿ. ಹೆಡ್ಲೈಟ್ ಇಲ್ಲದೆ ಮೊಬೈಲ್ ಫ್ಲ್ಯಾಶ್ನಲ್ಲೇ ಸಂಚಾರ ಮಾಡಿದೆ ಬಸ್ಸು. ಮೊಬೈಲ್ ಲೈಟ್ನಲ್ಲೇ ಒಂದಲ್ಲ ಎರಡಲ್ಲ 90 ಕಿಲೋಮೀಟರ್ ಸಂಚರಿಸಿದೆ ಅಂತೆ. ಚಿಂಚೋಳಿ ಬಸ್ಸಿನ ಲೈಟ್ ಕೆಟ್ಟು ಹೋಗಿದ್ರೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಸಾರಿಗೆ ಇಲಾಖೆ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಒಂದು ಭಯದಲ್ಲೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇರುವಂತಹ ಪ್ರಯಾಣಿಕರು ಅವರು ಕೂಡ ಭಯದಲ್ಲೇ ಇದ್ದಾರೆ. ಅಂತಹ ಒಂದು ದುಸ್ಥಿತಿ ಇಲ್ಲಿ ನಡೀತಾ ಇದೆ. ಬಸ್ಸಿನ ಲೈಟ್ ಕೆಟ್ಟೋಗಿದ್ರೂ ಕೂಡ ಸಾರಿಗೆ ಇಲಾಖೆನವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದು ಕಲ್ಯಾಣ ಕರ್ನಾಟಕ, ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಬಸ್ನ ದುಸ್ಥಿತಿ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೀವು ನೋಡ್ತಾ ಇದ್ದೀರಾ, ಬಸ್ಸಿಗೆ ಬೇಕಾಗಿರುವಂತಹ ಮುಖ್ಯವಾಗಿ ಲೈಟ್ ಏನಿದೆ, ಹೆಡ್ಲೈಟೇ ಇಲ್ಲ. ಆ ಒಂದು ಕಾರಣದಿಂದಾಗಿ ಅಲ್ಲೊಬ್ಬ ವ್ಯಕ್ತಿ ಟಾರ್ಚನ್ನು ಬಿಟ್ಟು ಬಸ್ ಮುಂದೆ ಹೋಗ್ತಾ ಇದೆ. ಇಷ್ಟರ ಮಟ್ಟಿಗೆ ಇಂತಹ ಒಂದು ವ್ಯವಸ್ಥೆ ನಡೀತಾ ಇರುವಂಥದ್ದು ದೊಡ್ಡ ಮಟ್ಟದ ರೀತಿಯಲ್ಲಿ ಶಾಕ್ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ 90 ಕಿಲೋಮೀಟರ್ ಇದೇ ರೀತಿ ಮುಂದೆ ಸಾಗಿದೆ ಬಸ್ಸು. ಹಾಗಿದ್ರೆ ಸಾರಿಗೆ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ? ಮೊಬೈಲ್ ಟಾರ್ಚ್ನಿಂದ ಒಂದಲ್ಲ ಎರಡಲ್ಲ 90 ಕಿಲೋಮೀಟರ್ ಮುಂದೆ ಹೋಗಿದ್ದಾರೆ ಅಂತಂದರೆ ಪ್ರಯಾಣಿಕರ ಪರಿಸ್ಥಿತಿ ಯಾವ ಥರ ಇರ್ಬೋದು? ಅವರು ಎಷ್ಟರ ಮಟ್ಟಿಗೆ ಭಯ ಬಿದ್ದಿರ್ಬೋದು? ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನಮ್ಮ ಜೊತೆ ಇದ್ದಾರೆ. ಶ್ರೀಕಾಂತ್, ಈ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಒಂದು ಬಸ್ನ ದುಸ್ಥಿತಿ ಯಾವ ಥರ ಇದೆ ನೋಡಿ. ಮೊಬೈಲ್ ಫೋನ್ ಟಾರ್ಚನ್ನು ಇಟ್ಕೊಂಡು ಬಸ್ಸು 90 ಕಿಲೋಮೀಟರ್ ಮುಂದೆ ಸಾಗಿದೆ. ಹಾಗಾದರೆ ಏನಾಗ್ತಾ ಇದೆ ಇದು? ಎಷ್ಟರ ಮಟ್ಟಿಗೆ ದುಸ್ಥಿತಿ ಇದೆ ಇದು? ಇದ್ರ ಬಗ್ಗೆ ಹೇಳೋದಾದ್ರೆ. ಎಸ್ ವಿನೋದ್, ಏನಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ಲಕ್ಷ್ಯ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಏನು, ಕಲಬುರಗಿ ನಗರದಿಂದ ಚಿಂಚೋಳಿ ಅಂದ್ರೆ 90 ಕಿಲೋಮೀಟರ್ ದೂರದವರೆಗೂ ಮೊಬೈಲ್ ಟಾರ್ಚ್ ನಲ್ಲಿಯೇ KSRTC ಬಸ್ ಅನ್ನ ಸಂಚಲನ ಮಾಡಿರುವಂತದ್ದು. ಏನು, 10 ಜನ ಪ್ರಯಾಣಿಸುವಂತಹ ಬಸ್ ನಲ್ಲಿ ಇದೀಗ ಕಳೆದ 15 ದಿನಗಳಿಂದಲೂ ಕೂಡ ಮೊಬೈಲ್ ಟಾರ್ಚ್ ನಿಂದಲೇ ಬಸ್ ಅನ್ನ ಸಂಚರಿಸುತ್ತಿರುವ ಮಾಹಿತಿಯನ್ನು ಸದ್ಯಕ್ಕೆಲ್ಲ ಬಯಗಿರುವಂತದ್ದು. ಏನು, ಕಲಬುರಗಿ ನಗರದಿಂದ ಚಿಂಚೋಳಿ ಪಟ್ಟಣಕ್ಕೆ ಅಂದ್ರೆ 90 ಕಿಲೋಮೀಟರ್ ವರೆಗೂ ಕೂಡ ಬಸ್ ಮೊಬೈಲ್ ಟಾರ್ಚ್ ನಲ್ಲೇ ಅಂದ್ರೆ ಕಂಡಕ್ಟರ್ ಮೊಬೈಲ್ ಟಾರ್ಚ್ ಅನ್ನ ಹಿಡಿದಿರ್ತಾರೆ. ಆವಾಗ ಡ್ರೈವರ್ ಮೊಬೈಲ್ ಬಸ್ ಅನ್ನ ಚಾಲನೆ ಮಾಡ್ತಿರುವಂತದ್ದು. ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಏನಂದ್ರೆ, ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ದುಸ್ಥಿತಿಗೆ ಕಾರಣವಾಗಿದೆ? ಶಕ್ತಿ ಯೋಜನೆಯನ್ನ ನೀಡಿರುವಂತಹ ಸರ್ಕಾರ ಇದೀಗ ಬಸ್ ದುರಸ್ತಿಗೂ ಕೂಡ ಹಣವಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಈ ಕಲಬುರಗಿ ನಗರದಿಂದ ಚಿಂಚೋಳಿ ಪಟ್ಟಣಕ್ಕೆ ಆದ್ರೆ 90 ಕಿಲೋಮೀಟರ್ಗಳು ಕೂಡ ಕಳೆದ 15 ದಿನಗಳಿಂದ ಮೊಬೈಲ್ ಟಾರ್ಚ್ ನಲ್ಲಿ ಬಸ್ ಅನ್ನ ಸಂಚರಿಸುತ್ತಿರುವಂತದ್ದು. ಪ್ರಯಾಣಿಕರು ಭಯದಲ್ಲೇ ಸಂಚಾರ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬಹುದು. ಏನು, KKRTCಯ ದುರಸ್ತಿಯನ್ನ ಈ ಪ್ರಕರಣ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಏನು, ಕಲಬುರಗಿಯಿಂದ ಚಿಂಚೋಳಿ ಪಟ್ಟಣಕ್ಕೆ ಪ್ರತಿನಿತ್ಯವೂ ಕೂಡ 15 ದಿನಗಳಿಂದ ಮೊಬೈಲ್ ಟಾರ್ಚ್ ನಲ್ಲೇ ಬಸ್ ಸಂಚರಿಸುತ್ತಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಏನು, KKRTC ಇಷ್ಟು ಮೊಬೈಲ್ ಬಸ್ ನ ಹೆಡ್ಲೈಟ್ ಹಾಕೋಕ್ಕೂ ಕೂಡ ಹಣವಿಲ್ಲ ಅಂತವಂತ ಪರಿಸ್ಥಿತಿಗಳನ್ನು ಕೂಡ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಏನು, ಕಲಬುರಗಿ ನಗರದಿಂದ ಚಿಂಚೋಳಿಗೆ ಸಂಚರಿಸುವಂತಹ ಬಸ್ಸು ಈ ಪ್ರತಿನಿತ್ಯವೂ ಕೂಡ ಇದೇ ರೀತಿ ಸಂಚರಿಸುತ್ತಿರುವುದು ಸಾಕಷ್ಟು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ವಿನೋದ್. ಶ್ರೀಕಾಂತ್, ಇದೆಲ್ಲ ಅಲ್ಲಿರುವಂತಹ ಡಿಪೋ ಮ್ಯಾನೇಜರ್ಗೆ ಅವರ ಗಮನಕ್ಕೆ ಬಂದಿಲ್ವಾ ಅಥವಾ ತಲೆನೇ ಕೆಡಿಸ್ಕೊಂಡಿಲ್ವಾ? ಅವರು ಏನಾಗಿದೆ ಇಲ್ಲಿ?
ಅಂದ್ರೆ ಕಳೆದ 15 ದಿನಗಳಿಂದ ಕೂಡ ಇದೇ ರೀತಿ ಬಸ್ ಸಂಚರಿಸುತ್ತಿದ್ರು ಕೂಡ ಡಿಪೋ ಮ್ಯಾನೇಜರ್ ಆಗಿರ್ಬೋದು, KKRTC ಅಧ್ಯಕ್ಷರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಕುರಿತು ತಲೆ ಕೆಡಿಸಿಕೊಳ್ಳದಿರುವಂತದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಏನು ಪ್ರಯಾಣಿಕರು 16 ಜನ ಪ್ರಯಾಣಿಕರು ಅಂತ ಸಂಚರಿಸುವಂತಹ ಬಸ್ನ ನಿರ್ಲಕ್ಷ್ಯ, ಈ ರೀತಿ ನಿರ್ಲಕ್ಷ್ಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಕೂಡ ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ಳುತ್ತಿರುವಂತದ್ದು. ಈ ಕೂಡಲೇ ಬಸ್ ನ ಹೆಡ್ಲೈಟ್ ಅನ್ನ ದುರಸ್ತಿ ಮಾಡಬೇಕು, ಅದೇ ಅವ್ಯವಸ್ಥೆಗೆ ತಲುಪಿರುವಂತ ಬಸ್ ದುರಸ್ತಿ ಮಾಡುವಂತ ಆಗ್ರಹ ಕೂಡ ಕೇಳಿ ಬರ್ತಿರುವಂತದ್ದು. ವಿನೋದ್. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. करने वाले हैं